ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇನೆ. ಚಲನಚಿತ್ರ ನಿರ್ಮಾಪಕರಾದಂತಹ ಜಿಗಣಿಯ ಶ್ರೀಯುತ ರಾಜಶೇಖರ್ ಅವರು, ಶ್ರೀಯುತ ಸೂರಿ ಮಿರಾದಿಯವರು, ಲಯನ್ ಶ್ರೀ ಬಿ ಸುರೇಶ್ ಗೌಡ್ ಅವರು ಕೂಡ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ವಿರೂಪಾಕ್ಷ ಆರಾಧ್ಯ ಅವರು, ಶ್ರೀಯುತ ಪ್ರಕಾಶ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಪ್ರಕಾಶ್ ಅವರು, ಶ್ರೀಯುತ ಎಂ ಸಿ ಕಿರಣ್ ಕುಮಾರ್ ಅವರು, ಶ್ರೀಯುತ ಸಿ ವಿ ನಾರಾಯಣ ಸ್ವಾಮಿ ಅವರು, ಶ್ರೀಯುತ ಟಿ ಎನ್ ಪ್ರಸನ್ನ ಸರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಯನ್ ಪ್ರವೀಣಾ ಆಚಾರ್ಯ ಅವರು, ನವೀನ್ ಕುಮಾರ್, ಡಾಕ್ಟರ್ ಮಂಜುನಾಥ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಡಾಕ್ಟರ್ ಮಂಜುನಾಥ್ ಸರ್ ಸಮಾಜ ಸೇವಕರು, ಸಂಸ್ಥಾಪಕ ಅಧ್ಯಕ್ಷರು ಶ್ರೀನಿವಾಸ್ ಮಂಜುನಾಥ ಫೌಂಡೇಶನ್ ಅವರು, ಶ್ರೀಯುತ ಎಂ ಸಿ ಕಿರಣ್ ಕುಮಾರ್ ಅವರು, ರೈಟ್ ಕೇರ್ ಎಜುಕೇಶನ್ ಅಂಡ್ ಸರ್ವಿಸಸ್ ನ ಶ್ರೀಯುತ ಕಿರಣ್ ಕುಮಾರ್ ಅವರು, ಶ್ರೀಯುತ ಲಚ್ಚಿ ಅವರು, ಶ್ರೀಯುತ ಸೆಲ್ವಂ ಅವರು, ನಮ್ಮ ಜೇನುಗೂಡು ಬಳಗದ ಮಾನ್ಯ ಅಧ್ಯಕ್ಷರು, ಸಮಾಜ ಸೇವಕರು ಆಗಿರುವಂತಹ ಶ್ರೀಯುತ ಸೆಲ್ವಂ ಅವರು ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೂನಿಯರ್ ರಾಜ್ಕುಮಾರ್ ಆಗಿ ನಾಡಿನಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ನೀಡಿರುವಂತಹ ಶ್ರೀಯುತ ಅಜಿತ್ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಜೂನಿಯರ್ ವಿಷ್ಣುವರ್ಧನ್ ಆಗಿ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆಗೆ ಸಹಕಾರ ನೀಡಿರುವಂತಹ ಶ್ರೀಯುತ ಲಕ್ಷ್ಮಣ್ ಸರ್ ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಕುವೆಂಪು ಪ್ರಕಾಶ್ ಅವರು, ಶ್ರೀಯುತ ಕುವೆಂಪು ಪ್ರಕಾಶ್ ಅವರು, ಶ್ರೀಮತಿ ಮಹಾದೇವಿ ಅವರು, ಸ್ವಾಮಿ ವಿವೇಕಾನಂದ ಶಾಲೆಯ ಮುಖ್ಯಸ್ಥರು ದಯಮಾಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಕುವೆಂಪು ಪ್ರಕಾಶ್ ಅವರು, ಶ್ರೀಮತಿ ದೀಪಿಕಾ ಆಚಾರ್ಯ ಅವರು, ಶ್ರೀಮತಿ ಇಂದಿರಾ ಅವರು, ಶ್ರೀಯುತ ರವಿ ವಿದ್ಯಾಧರ್ ಅವರು, ಶ್ರೀಮತಿ ವಿಜಯಲಕ್ಷ್ಮಿ, ಶ್ರೀಮತಿ ಲಲಿತಾ ವಿದ್ಯಾನಗರ್, ನವೀನ್ ಕುಮಾರ್ ಗೋಖಲೆ ಸರ್, ಶ್ರೀಯುತ ಸೆಲ್ವಂ ಸರ್ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರನ್ನ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಗಣ್ಯರನ್ನ, ಶ್ರೀಯುತ ಸೆಲ್ವಂ ಅವರು ಜೇನುಗೂಡು ಬಳಗದ ಮಾನ್ಯ ಅಧ್ಯಕ್ಷರು ಮತ್ತು ಸಮಾಜ ಸೇವಕರು ದಯಮಾಡಿ ಅವರು ಉಪಸ್ಥಿತರಿಂದ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆಯ ಇಂದಿನ ಕಾರ್ಯಕ್ರಮಕ್ಕೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಜೂನಿಯರ್ ಮಾಲಾಶ್ರೀಯಲ್ಲಿ ಖ್ಯಾತರಾಗಿರುವಂತಹ ಶ್ರೀಯುತ ಎಸ್ ಮಂಜುನಾಥ್ ಅವರು ತಮ್ಮೆಲ್ಲರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಒಂದೆರಡು ತಮ್ಮ ಸಂಸ್ಥೆಯ ಬಗ್ಗೆ ಒಂದೆರಡು ಕಾರ್ಯಕ್ರಮದ ಕುರಿತಂತೆ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ಈ ಸಂದರ್ಭದಲ್ಲಿ ಆಡಬೇಕು ಅಂತ ಹೇಳಿ ನಾನು ಮಂಜುನಾಥ್ ಅವರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ವೇದಿಕೆ ಮುಂಭಾಗದಲ್ಲಿ ಕುಳಿತಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಸುಸ್ವಾಗತಗಳು. ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವ ಈ 7/7/24ನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹೋಲಿಸ್ ಗೋಲ್ಡ್ ಹಳೆ ನೆನಪು ಹೊಸ ಒಂದು ವೃದ್ಧಿ ಸಂಗಮಕ್ಕೆ ಬಹು ದೂರಗಳಿಂದ ಬಂದು ಆಗಮಿಸಿ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೂ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದಗಳು. ನಿರಂತರವಾಗಿ ಒಂದು 15 ವರ್ಷಗಳಿಂದ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಸಿನಿಮಾದಲ್ಲಿ ಸೀರಿಯಲ್ಗಳಲ್ಲಿ ಡೈಲಾಗ್ ಕೊಟ್ಟರೆ ಎದುರ್ಕೊಂಡು ಒಂದು ಪೇಜ್ ಗಟ್ಟಲೆ ಡೈಲಾಗ್ ಹೇಳ್ಬಿಡ್ತೀನಿ. ವೇದಿಕೆಯಲ್ಲಿ ಮಾತಾಡಿ ಅಂತಂದರೆ ಸ್ವಲ್ಪ ಮುಜುಗರ, ಎಲ್ಲಿ ತಪ್ಪು ಮಾಡಿಬಿಡುತ್ತೋ ಏನು ತಪ್ಪು ಮಾಡಿಬಿಡ್ತೀನಿ ಅನ್ನೋ ಬೈದಾನೆ ಮಾತಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಸುಸ್ವಾಗತ ಕೋರುತ್ತಾ ನನ್ನ 2 ಮಾತನ್ನ ಮುಗಿಸ್ತಿದ್ದೀನಿ. ನಿಮ್ಮೆಲ್ಲರ ಒಂದು ಸಪೋರ್ಟು ಹೀಗೆ ನಿರಂತರವಾಗಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರಬೇಕು. ಎಷ್ಟೋ ಜನಗಳಿಗೆ
ಅದನ್ನ ಹೊರತರೋದಕ್ಕೆ ಗೊತ್ತಿರಲ್ಲ. ಹಾಗಾಗಿ ನಮ್ಮದೇ ಆದಂಥ ಈ ಒಂದು ಸಂಸ್ಥೆಯಲ್ಲಿ ಪ್ರತಿವರೆಗೂ ಇಲ್ಲಿವರೆಗೂ ಹೊಸಬರಿಗೆ ಅವಕಾಶ ಕೊಟ್ಟು ವೇದಿಕೆ ಕರ್ಕೊಂಡ್ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಹಾಗೆ ನೀವು ಸಹ ತುಂಬ ಬಹು ದೂರಗಳಿಂದ ಬಂದು ಲಾಸ್ಟ್ ಟೈಮ್ ಮೈಸೂರಲ್ಲೂ ನಮಗೆ ಸಪೋರ್ಟ್ ಮಾಡಿದ್ರಿ, ಈಗ ಬೆಂಗಳೂರು ಸಹ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಹೀಗೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಮೈಸೂರು ಮಂಜುಳಾ ಅವರು ಇಡೀ ನಾಡಿನಾದ್ಯಂತ ಜೂನಿಯರ್ ಮಾಲಾಶ್ರೀಯಾಗಿ ವರ್ಚುವಲ್ ಮಾಲಾಶ್ರೀ ಅವರು ಈಗ ಹೆಚ್ಚು ಚಲನಚಿತ್ರಗಳನ್ನು ಮಾಡ್ತಾ ಇದ್ದಾರೆ. ಅವರ ನೆನಪಿನಲ್ಲಿ ಅವರ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಅವರು ಭಾಗವಹಿಸೋಕ್ಕಾಗಲ್ಲ, ಅವರ ಹಳೆಯ ಹಾಡುಗಳಿಗೆ ಅವರು ಬಂದು ನೃತ್ಯ ಮಾಡೋಕ್ಕಾಗಲ್ಲ. ಅವರ ಸ್ಥಾನವನ್ನು ಮಾಲಾಶ್ರೀಯಾಗಿ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಹಲವಾರು ವೇದಿಕೆಗಳಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಲವಾರು ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಅವರ ಶ್ರಮ ಎದ್ದು ಕಾಣುತ್ತೆ. ಮಾತು ಕಮ್ಮಿ ಕೆಲಸ ಜಾಸ್ತಿ ಎನ್ನುವ ಹಾಗೆ ಒಂದು ಕಾಯಕ ಯೋಗಿ ಮಂಜುಳಾರವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ಚಪ್ಪಾಳೆಯವರಿಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ ಎಲ್ಲ ಗಣ್ಯಮಾನ್ಯರು ಸೇರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ಮಂಜುಳಾರವರು ಕೂಡ ಜಾಯಿನ್ ಆಗಬೇಕು. ಎಲ್ಲ ಗಣ್ಯಮಾನ್ಯರು ಸೇರಿ ದೀಪ ಬೆಳಗುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪವೇ ಹರತೋ ಪಾಪ ದೀಪಜ್ಯೋತಿ ನಮೋಸ್ತುತೆ. ಶುಭ ದೀಪವನ್ನು ಹಚ್ತಾ ಇದ್ದಾರೆ ಎಲ್ಲ ಗಣ್ಯಮಾನ್ಯರು ಕೂಡ ದೊಡ್ಡ ಚಪ್ಪಾಳೆಯ ಮೂಲಕ ತಾವೆಲ್ಲರೂ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಚಪ್ಪಾಳೆ ಆರೋಗ್ಯಕ್ಕೆ ಉತ್ತಮ ಅಂತ ಹೇಳಿ ನಮ್ಮ ವೈದ್ಯರು ಹೇಳಿದ್ದಾರೆ. ಹಾಗಾಗಿ ದೊಡ್ಡ ಚಪ್ಪಾಳೆಯ ಮೂಲಕ ಅಭಿನಂದಿಸಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಇಂದಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದಂತಹ ಅರ್ಪಿತ ಸೇವಾ ಟ್ರಸ್ಟ್ನ ಮಾನ್ಯ ಅಧ್ಯಕ್ಷರು, ಲಗ್ಗೆರೆಯ ಸಮಾಜ ಸೇವಕರು, ಲಗ್ಗೆರೆಯ ಮುಖಂಡರು ಆಗಿರುವಂತಹ ಶ್ರೀಯುತ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಕೋವಿಡ್ ಸಮಯದಲ್ಲಿ ಮಾಡಿದಂತಹ ಕೆಲಸ ಕಾರ್ಯಗಳನ್ನು ಸದಾ ಅಲ್ಲಿನ ಜನತೆ ಸ್ಮರಿಸ್ತಾ ಇದ್ದಾರೆ. ಅವತ್ತಿನ ಸಂದರ್ಭ ಎಲ್ಲರಿಗೂ ನೆನಪಿದೆ. ದುಡ್ಡು ಕೊಟ್ಟರು ಸಹ ಊಟ ಸಿಗ್ತಾ ಇರಲಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಹೊತ್ತು ಕೂಡ ಕ್ವಿಂಟಾಲ್ ಗಟ್ಟಲೆ ಅಕ್ಕಿಯನ್ನು ತಂದು ಭಟ್ರನ್ನ ಇಟ್ಟು ಅಡುಗೆ ಮಾಡಿ ಆಹಾರಕ್ಕೆ ದಾರಿಯನ್ನು ಮಾಡಿಕೊಟ್ಟಂಥವರು ಶ್ರೀಯುತ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು. ಕೇವಲ ಅವರ ಕ್ಷೇತ್ರಕ್ಕೆ ಸೀಮಿತವಾಗದೆ ನಮ್ಮಂಥ ಎಲ್ಲ ನೂರಾರು ಕಲಾವಿದರನ್ನ, ನಿರೂಪಕರನ್ನ, ರಂಗಭೂಮಿ ಕಲಾವಿದರನ್ನ ಕರೆದು ಅವರಿಗೂ ಕೂಡ ದವಸ ಧಾನ್ಯಗಳ ಕಿಟ್ಟನ್ನು ಕೊಟ್ಟು ಅನ್ನಕ್ಕೆ ದಾರಿ ಮಾಡಿಕೊಟ್ಟಂತಹ ಒಂದು ವಿಶಾಲ ಹೃದಯ ಶ್ರೀಯುತ ಲಗ್ಗೆರೆ ನಾರಾಯಣ ಸ್ವಾಮಿ ಅವರು. ಇವತ್ತು ಅವರು ನಮ್ಮೊಂದಿಗೆ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಅದೃಷ್ಟ ಸೌಭಾಗ್ಯ. ಅವರು ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಆಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಕರೋಕೆ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮ ಬೆಳಿಗ್ಗೆಯಿಂದಲೂ ಬಹಳ ಚೆನ್ನಾಗಿ ನಡೀತಾ ಬಂದಿದೆ. ಈಗ ನಾವೆಲ್ಲ ಬಂದು ಸೆಂಟ್ರಲ್ಲಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. ಈ ಒಂದು ಅರ್ಥಪೂರ್ಣವಾದಂಥ ಸುಂದರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ನೇಹಿತರು ಆದಂಥ ಹೆಚ್ಚಿನ ಬಡವರಿಗೆ ನೀರನ್ನು ಉಚಿತವಾಗಿ ಹೆಚ್ಚು ಕೊಡ್ತಾ ಬಂದಿರ್ತಕ್ಕಂಥ ನಮ್ಮ ಮಂಜಣ್ಣವರಿದ್ದಾರೆ. ಬಹಳಷ್ಟು ಜನ ಕಲಾವಿದರು, ಜೂನಿಯರ್ ರಾಜ್ಕುಮಾರ್ ಅವರು, ಜೂನಿಯರ್ ವಿಷ್ಣು ಅವರು, ಬಹಳಷ್ಟು ಜನ ಸಲೋಮ್ ಅವರು ಸೇರಿದಂತೆ ಬಹಳಷ್ಟು ಜನ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಕಲಾವಿದರು ಸತತವಾಗಿ
ಕಲಾ ಸೇವೆಯನ್ನು ಮಾಡ್ತಾ ಮೈಸೂರು ಮಂಜುಳ ಅವರು ಜೂನಿಯರ್ ಮಹಾಲಕ್ಷ್ಮಿ ಅಂತ ಹೆಸರು ಪಡೆದು ನಮ್ಮನ್ನು ಸಹ ವರ್ಷದಲ್ಲಿ ಒಂದೆರಡು ಬಾರಿ ಅವರ ಕಾರ್ಯಕ್ರಮಗಳು ಕರೆದು ನಿಮ್ಮ ಮುಂದೆ ನಿಲ್ಲಿಸ್ತಾ ಕೆಲಸ ಮಾಡ್ತಾ ಬಂದಿದ್ದಾರೆ ಸಹೋದರಿ ಮಂಜುಳಾ ಅವರೇ. ಸಿನಿಮಾಗೂ ನಮಗೆ ಹೆಚ್ಚಿನ ಬಾಂಧವ್ಯವನ್ನು ಮಾರುಗೋಡಿ ಸಿನಿಮಾ ಹೊರಟ್ಬಿಟ್ರು, ಹತ್ರ ಬಾಂಧವ್ಯವನ್ನು ಹೆಣ್ಣಂತರು ನಮ್ಮ ಸಿನಿಮಾವರು. ಹಾಗೆಯೇ ಕೋವಿಡ್ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಿದ್ರು ನಮ್ಮ ಶಿವಮೊಗ್ಗ ಭಾಸ್ಕರ್ ಅವರು. ಅದು ಬಹಳಷ್ಟು ಜನಕ್ಕೆ ಪಾಠವಾಯಿತು, ಬಹಳಷ್ಟು ಜನಕ್ಕೆ ಮನೆಯ ಪೆಟ್ಟನ್ನು ಬದುಕಲು ಕೊಟ್ಟು ಹೋಯಿತು. ಎಷ್ಟೋ ಕುಟುಂಬಗಳಿಗೆ ಮಕ್ಕಳನ್ನು ಕಳ್ಕೊಂಡ್ರು, ತಾಯಿ ಕಳ್ಕೊಂಡ್ರು, ತಂದೆಯನ್ನು ಕಳ್ಕೊಂಡ್ರು. ಅವರಿಗೆ ಆಧಾರವಾಗಿದ್ದಂಥ ಕುಟುಂಬದ ಪ್ರಮುಖರನ್ನು ಸರ್ಕಾರಗಳು ಆಸ್ಪತ್ರೆಗೆ ಒಂದು ಪೇಷಂಟ್ ಸತ್ತರೆ ಒಬ್ಬ ಅಷ್ಟೇ ಲೆಕ್ಕ, 1000ರಲ್ಲಿ 1001 ಅಂತ. ಆದರೆ ಆ ಒಂದು ಕುಟುಂಬಕ್ಕೆ ಅದೇ ಪ್ರಪಂಚ. ಆ ಕುಟುಂಬದಲ್ಲಿ ಒಬ್ಬರು ಕಳ್ಕೊಂಡ್ರೆ ಅವ್ರಿಗೆ ಬೇರೆ ದಾರಿನೇ ಇಲ್ಲ. ಆದರೆ ಆದಂಥ ಬಹಳಷ್ಟು ಲೋಪದೋಷಗಳು ಇವತ್ತು ನಮ್ಮ ಸಮಾಜದಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಮತ್ತೆ ನನ್ನ ಸ್ನೇಹಿತರು ದಿನ ಸಂಜೆ ಒಂದು 12ರಿಂದ 13,000 ಜನಕ್ಕೆ ಊಟ ಕೊಡ್ತೀವಿ, ಬೆಳಗ್ಗೆ ಒಂದು 10,000 ಜನಕ್ಕೆ ತಿಂಡಿ ಕೊಡ್ತೀವಿ. ನೀವೆಲ್ಲ ಯೋಚನೆ ಮಾಡಬೇಕು, ಒಬ್ಬರಿಗೂ ₹1 ಕೂಲಿ ಕೊಟ್ಟಿಲ್ಲ. 300 ಜನ ವಾಲಂಟಿಯರ್ಸ್ ಕೆಲಸ ಮಾಡಿ 35 ಕ್ಯಾಂಟೀನ್ ತೆಗೆದಿದ್ವಿ. ಎಲ್ಲಿ ಸರ್ 0 ಗಾರ್ಬೇಜ್. ಅವ್ರ ಮನೆಯಿಂದನೇ ಪಾತ್ರೆಗಳು ತಂದು ಅವ್ರಿಗೆ ಎಷ್ಟು ಬೇಕೋ 10 ಜನ ಇದ್ರು ಒಬ್ಬರೇ ಬಂದು ತಗೊಂಡು ಹೋಗ್ಬೇಕು. ಹಂಗಾಗಿ ಎಷ್ಟು ಜನ ಕೊಡಲಿಕ್ಕೆ ಸ್ವಲ್ಪ ಆಗ್ತದೆ. ಅವಾಗ ಕಲಿಸ್ಕೊಟ್ಟಿದ್ದೇನಪ್ಪ ಅಂದರೆ ಇವತ್ತು ಕಂಟಿನ್ಯೂ ಮಾಡಿದ್ದೀವಿ. ನಿಜವಾಗ್ಲೂ ಕೊರೋನಾ ಇದ್ದಾಗ ಕಷ್ಟ ಅಲ್ಲ. ನಮ್ಮಲ್ಲಿ ಒಂದಷ್ಟು ಜನ ಬೆಂಗಳೂರಲ್ಲಿ ಬಹಳ ಜಾಸ್ತಿ ಜನ అందరూ ನನ್ನ ವಾರ್ಡ್ ಶ್ರೀಮಂತ ವಾರ್ಡ್ ವಾಸ ಇದ್ದಾರೆ. ಒಮ್ಮೆ ಅವರೆಲ್ಲ ನಮ್ಮ ಮನೆ ಹುಡ್ಕೊಂಡು ಕೇಳಿದ್ರು, ಸರ್ಕಾರ ಸಾಕಷ್ಟು ದಿನಸಿ ಕೊಡ್ತಾರೆ, ಒಮ್ಮೆ ಚೆನ್ನಾಗಿರುತ್ತೆ ಒಮ್ಮೆ ಚೆನ್ನಾಗಿರಲ್ಲ. ಭತ್ತ ಇರುತ್ತೆ, ಕಲ್ಲಿರುತ್ತೆ, ನಮಗೆ ಕಣ್ಣು ಕಾಣಲ್ಲ, ಆರಿಸ್ಕೊಳ್ಳಿಕ್ಕಾಗೋದಿಲ್ಲ. ನಮಗೆ ಚೆನ್ನಾಗಿರೋದು ಅಕ್ಕಿ ಕೊಡಿ. ಅವಾಗ ಕಿಟ್ ಕೊಟ್ಟಿರಲ್ಲ ನೀವು, ತುಂಬ ಚೆನ್ನಾಗಿತ್ತು ಅಂತ. ಆಯಿತು ಅಂತೇಳಿ ಪ್ರತಿ ತಿಂಗಳು ಒಂದು 50 ಕುಟುಂಬಕ್ಕೆ ಕೊಡ್ತಿದ್ವಿ. ಈ ತಿಂಗಳಿಂದ ಇನ್ನು 50 ಕುಟುಂಬವನ್ನು ಅದಕ್ಕೆ ಆ್ಯಡ್ ಮಾಡಿ ನಮ್ಮ ಸರೌಂಡಿಂಗ್ ಅವ್ರು ಬರೀ ಅಕ್ಕಿ ಕೇಳಿದ್ರು. ನಾವು 5 kg ಅಕ್ಕಿ ಜೊತೆಲಿ 1 kg ಅವಲಕ್ಕಿ, ರವೆ, ಸಕ್ಕರೆ, ಬೇಳೆ, ಕಾಳು, ರವೆ, ಸಾಕಷ್ಟು ಗೋಧಿ ಹಿಟ್ಟು ಎಲ್ಲವನ್ನು ಸೇರಿ 12 kg ಕಿಟ್ಟನ್ನು 1 ತಿಂಗಳಿಗೆ ಆ ಕುಟುಂಬಕ್ಕಾಗಿ ನಮ್ಮನೆಗೆ ಏನು ತರ್ತೀವಿ ಆ ಒಂದು ಗುಣಮಟ್ಟದ ದಿನಸಿಯನ್ನು ಅವ್ರು ಕೊಡ್ತಾ ಇದ್ರು. ಅದು ಕೋವಿಡ್ ನಮಗೆಲ್ಲ ಕಲಿಸ್ಕೊಟ್ರು. ಒಂದಷ್ಟು ಜನಕ್ಕೆ ಮಾನವೀಯತೆಯನ್ನು ಕಲಿಸ್ಕೊಟ್ರು. ಒಂದಿಷ್ಟು ಹಾಸ್ಪಿಟಲ್ಗಳು ಸುಲಿಗೆಯನ್ನು ಮಾಡಿದ್ದಾರೆ. ಆ ಮನುಷ್ಯತ್ವವನ್ನು ಮಾರ್ತಂತ ಆ ಮನುಷ್ಯರಾಗಿ ಪ್ರಯೋಜನ ಇಲ್ಲ. ಅದು ಒಂದು ಕಡೆ. ಇವತ್ತು ಎಷ್ಟು ಜನ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ. 2 ಹೊಸ ಕಲಾವಿದರು ಉಟ್ಕೊಂಡ್ರೆ ಅದೇನೋ ಹೋಗ್ತದೆ. ನಾನು ಒತ್ತಡದಿಂದ ನೋಡಿದ್ದೀನಿ. ಗಣೇಶ್ ನಂಬಾರ್ದವರು ಹೆಗ್ಗೇರಿ ಚಿಕ್ಕ ವೇದಿಕೆಗಳು ಹಂಚ್ಕೊಂತಿದ್ರು. ಎಷ್ಟು ರಾಕಿ ಸಿನಿಮಾ ನಮ್ಮ ಹೆಗ್ಗೇರಿಯವರು ಮಾಡಿದ್ರು. ನನ್ನ ಗೆಳೆಯ ನಾರಾಯಣ ಸ್ವಾಮಿ ಅವರು ನನ್ನ ಹೆಸರು. ಸಣ್ಣ ಗಣಪತಿ ಹಬ್ಬಗಳು ಬರ್ತಿದ್ರು. ಜಾಗ ಬಿಡಿ, ಸೀಟ್ ಬಿಡಿಸ್ತಾ ಇದ್ವಿ. ಇವತ್ತು ನಾವು ಭೇಟಿ ಮಾಡಿರ್ಬೇಕು ಆಗಲ್ಲ. ಕಲಾವಿದರು ಒಂದ್ಸರಿ ಮುಟ್ಕೊಂಡ್ರೆ ಅವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ಬೋದು. ರಾಷ್ಟ್ರ ಮಟ್ಟಕ್ಕೆ ಹೋಗ್ಬೋದು, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೋದು. ಇವಾಗ ಇಡೀ ವಿಶ್ವದಲ್ಲಿ ಇವತ್ತು ರಾಕಿ ಏನು ಎಷ್ಟೋ ಸಿನಿಮಾ ಗಮನ ಸೆಳೆದಿದೆ. ಎಂಥ ಕಲಾವಿದರು ಏನು ಹುಟ್ಟುತ್ತಾರೆ ಅಂತ ಹೇಳಿ ಬರೋದಿಲ್ಲ. ಅಂತ ಕಲಾವಿದರನ್ನ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನ ಈ ಸಂಸ್ಥೆ ಓಂ ಶ್ರೀ ಸಾಯಿ ಸಾಂಸ್ಕೃತಿಕ ಕಲಾ ಸಂಘ ಯಾವಾಗಲೂ ಮಾಡ್ತಾ ಇದೆ. ನನಗೆ ಯಾವಾಗಲೇ ಪುರಾಣಿ ಮಗು ಮಾಮ ಎಲ್ಲಿ ಬಿಟ್ಟು ಹೋಗಲ್ಲ ಅಂತ ತಕ್ಷಣ ಎಲ್ಲೋ ಒಂದು ಕಡೆ ಆ ಭಾವನೆಗಳು ಹುಟ್ಟುತ್ತದೆ. ನಮಗೂ ಆ ಹೆಣ್ಮಕ್ಳು ನೋಡಿದಾಗ
ಎಷ್ಟೊಂದು ಅರ್ಥಪೂರ್ಣವಾದಂತಹ ಹಾಡುಗಳು. ನಾನು ನನ್ನ ಒಂದು ಕೆಂಪೇಗೌಡ ಜಯಂತಿಯಲ್ಲಿ ಭಾಷಣ ಮಾಡ್ತಾ ಹೇಳ್ತಿದ್ದೆ, ಸಿನಿಮಾ ಕಲಾವಿದರು ನಿಮ್ಗೆ ಯಾರು ರೋಲ್ ಮಾಡಲ್ ಆಗಬಾರದು ಅಂತ ಹೇಳಿದೆ. ಅಲ್ಲೊಬ್ಬರು ಪ್ರಿನ್ಸಿಪಾಲ್ ಬಂದಿದ್ರು, ನಾರಾಯಣ ಸ್ವಾಮಿ ಅವರು ತಪ್ಪು ಹೇಳಿದ್ರು, ಪೂರ್ತಿ ಹೇಳಿಲ್ಲ, ರೋಲ್ ಮಾಡ್ ಆಗಬೇಕು, ಡಾಕ್ಟರ್ ರಾಜ್ಕುಮಾರ್ ಅಂತ ರೋಲ್ ಮಾಡೆಲ್ ಆಗಬೇಕು ಅಂತ ಹೇಳಿ ಒಬ್ಬರು ಪ್ರಿನ್ಸಿಪಾಲರು ನನಗೆ ಬುದ್ಧಿ ಹೇಳ್ತಾ ಹೇಳಿದ್ರು. ಯಾಕೆಂದ್ರೆ ರಾಜ್ಕುಮಾರ್ ಸಿನಿಮಾವನ್ನು ನೋಡಿ ಎಷ್ಟೋ ಜನ ವಾಪಸ್ ಹೋಗಿ ರೈತರಾಗಿದ್ದಾರೆ, ಎಷ್ಟೋ ಜನ ತಪ್ಪುಗಳನ್ನು ತಿಳ್ಕೊಂಡು ಒಳ್ಳೆ ಮನುಷ್ಯರಾಗಿದ್ದಾರೆ. ಅಂತ ಕಲಾವಿದರು ಸಾಕಷ್ಟು ಜನ ಇದ್ದಾರೆ. ಶಂಕರ್ ಆಗಿರ್ಬೋದು, ಅಂಬರೀಷ್ ಅವರಿರ್ಬೋದು, ವಿಷ್ಣುವರ್ಧನ್ ಅವರಿರ್ಬೋದು. ಈ ನಾಡಿಗೆ ಕಲೆ ಮುಖಾಂತರ ನಾಡಿನ ತಪ್ಪುಗಳನ್ನ ತಿದ್ದಕ್ಕಂಥ ಕೆಲಸ, ಜನರನ್ನ ಸರಿದಾರಿ ತಗೊಳ್ಳುವಂಥ ಕೆಲಸ, ಕನ್ನಡ ಸಂಸ್ಕೃತಿ ಸಂಸ್ಕಾರವನ್ನ, ನಮ್ಮ ಪರಂಪರೆಯನ್ನ ಮುಂದಿನ ಪೀಳಿಗೆ ತಗೊಂಡೋಗೋದಕ್ಕೆ ನಿಟ್ಟಿನಲ್ಲಿ ಬಹಳಷ್ಟು ಕಲಾವಿದರು, ಅವರು ಮೇನ್ ಕಲಾವಿದರಿರ್ಬೋದು, ಪೋಷಕ ಕಲಾವಿದರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅಂತ ಒಳ್ಳೆಯ ಕಲಾವಿದರು ಇನ್ನಷ್ಟು ಜನ ಈ ನಾಡಿನ ಹುಟ್ಟಿ ಆ ಶಕ್ತಿಯನ್ನ ಈ ಸಂಸ್ಥೆಗೆ ಭಗವಂತ ಕೊಡ್ಲಿ. ಇನ್ನಷ್ಟು ಕಲಾವಿದರು ಹುಟ್ಟಾಕಂತ ಕೆಲಸವನ್ನ ಸಂಸ್ಥೆ ಮಾಡಿ ನಮ್ಮ ಕೈಲಾದಂಥ ಸೇವೆಯನ್ನ ಕಲಾವಿದರಿಗೆ ಮತ್ತು ಈ ಸಂಸ್ಥೆಗೆ ಸದಾ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಿಮ್ಮೆಲ್ಲರೂ ಶುಭ ಹಾರೈಸಿದ್ದನ್ನು ನಾನು ಮಾತನಾಡ್ತೀನಿ. ಜೈ ಜೈ ಕನ್ನಡ. ಓಂ ಶ್ರೀ ಸಾಯಿರಾಮ್ ಸಾಂಸ್ಕೃತಿಕ ಕಲಾ ವೇದಿಕೆಗೆ ಶುಭವನ್ನು ಕೋರುವಂತಹ, ಸದಾ ಸಂಸ್ಥೆಯ ಜೊತೆಗೆ ನಾನು ಇರ್ತೇನೆ ಅಂತಕ್ಕಂಥ ಮಾತುಗಳನ್ನು ಆಡಿದಂತಹ, ಮುಂಬರುವಂತಹ ಪೀಳಿಗೆಗೂ ಕೂಡ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಬಿಟ್ಕೊಡ್ಬೇಕಾದ್ದು ನಮ್ಮೆಲ್ಲರ ಧರ್ಮ ಕರ್ತವ್ಯ ಅಂತ ಹೇಳಿ ಒಳ್ಳೆಯ ನುಡಿಗಳನ್ನು ಆಡಿದಂತಹ ಶ್ರೀಯುತ ಡಾಕ್ಟರ್ ನಾರಾಯಣ ಸ್ವಾಮಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಈಗ ಮೈಸೂರಿನ ನಮ್ಮ ಹುಡುಗ ಒಬ್ಬ ಚೇತನ್ ಗೌಡ ಅಂತ ಬಹಳ ಚೆನ್ನಾಗಿ ನಾನು ಯಾರು ಯಾವ ಹುಡುಗ ಅಂತಕ್ಕಂಥ ಹಾಡನ್ನು ಹೇಳ್ತಾರೆ. ಹಾಡಿನ ನಂತರದಲ್ಲಿ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಚೇತನ್ ಗೌಡನ ಹಾಡನ್ನು ಕೇಳುವಂಥ ಸಮಯ. ದೊಡ್ಡ ಚಪ್ಪಾಳೆ ಮೂಲಕ ಆತನ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಚೇತನ್ ಗೌಡ.
ಜೋರಾದ ಚಪ್ಪಾಳೆ ಬರಬೇಕು. ಏನಪ್ಪ ಕನ್ನಡ ಅಭಿಮಾನಿ ದೇವರುಗಳೇ, ಹೊಡೆಯುವುದೇ ಚಪ್ಪಾಳೆ. ಆ ಮಗು ಎಷ್ಟು ಚೆನ್ನಾಗಿ ಆಡಿದೆ. ಈಗ ನಮ್ಮ ಲಕ್ಕರೆ ನಾರಾಯಣ ಸ್ವಾಮಿ ಅವರು ಹಾಗೆ ಗಣ್ಯಮಾನ್ಯರಿಗೋಸ್ಕರ ಈ ಒಂದು ಹಾಡನ್ನ ಅವರು ಬಹಳ ಇಷ್ಟ. ಅವ್ರಿಗೊಂದು ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಬೊಂಬೆ ಹೇಳ್ತಿದ್ದೆ ಪುನೀತ್ ರಾಜ್ಕುಮಾರ್ ಅವರ ಹಾಡನ್ನ ನಾರಾಯಣ ಸ್ವಾಮಿ ಅವರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವರ ಸಹಕಾರ ಕಲಾವಿದರಿಗೆ ಬಹಳಷ್ಟು ಇದೆ. ಹಾಗಾಗಿ ಈ ಹಾಡು ಅವರಿಗೋಸ್ಕರನೇ, ಅವರೇ ನಮಗೆ ರಾಜ್ಕುಮಾರ. ಹಾಗಾಗಿ ಈ ಹಾಡನ್ನು ಅವರು
ನಟ ಸಾರ್ವಭೌಮ ಜೂನಿಯರ್ ರಾಜ್ಕುಮಾರ್ ಆಗಿ ನೂರಾರು ವೇದಿಕೆಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಒಬ್ಬ ಅಭೂತಪೂರ್ವವಾದಂಥ ಕಲಾವಿದ. ಈ ಕಲಾವಿದರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ದಯಮಾಡಿ ಎಲ್ಲ ಮಕ್ಕಳು ವೇದಿಕೆಗೆ ಬರಬೇಕು. ಇದುವರೆಗೂ ಬೆಳಗಿನಿಂದ ನಮಗೆ ಹಲವಾರು ನೃತ್ಯಗಳನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದಂತಹ ಎಲ್ಲ ಮಕ್ಕಳು ಭವಾನಿ, ಮೇಘನಾ, ಭಾವನಾ, ಕಾರ್ತಿಕ್, ನಯನ, ತೋಷಿತಾ, ತನೀಶ್, ಸಂತೋಷ್, ಹರ್ಷಿತಾ, ಅಥರ್ವ, ಚಾರ್ಲಿ ಎಲ್ಲ ಮಕ್ಕಳಿಗೆ ಒಂದು ಕಿರು ಕಾಣಿಕೆ ಜೊತೆಗೆ ಪ್ರಶಸ್ತಿ ಪತ್ರವನ್ನು ನಮ್ಮ ಗಣ್ಯ ಅತಿಥಿಗಳು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಲಗ್ಗೆರೆ ನಾರಾಯಣ ಸ್ವಾಮಿ ಅವರು ಪ್ರಶಸ್ತಿ ಪತ್ರವನ್ನು ಕೊಡಬೇಕು. ನಮ್ಮ ಡಾಕ್ಟರ್ ಮಂಜಣ್ಣನವರು ಅವರಿಗೆ ನೆನಪಿನ ಕಾಣಿಕೆಯನ್ನು ನಾವೆಲ್ಲ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ನಾವು ನೃತ್ಯವನ್ನು ನೀಡಬೇಕು ಅಂತ ಹೇಳಿ ಕಳೆದ ಹಲವಾರು ದಿನಗಳಿಂದ ಅಭ್ಯಾಸವನ್ನು ಮಾಡಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಆ ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಎಲ್ಲ ಮಕ್ಕಳು ಮುಂದಿನ ದಿನಗಳಲ್ಲಿ ಒಬ್ಬ ಶ್ರೇಷ್ಠ ನೃತ್ಯ ಪಟುವಾಗಲಿ, ಇಂತಹ ನೂರಾರು ವೇದಿಕೆಗಳಲ್ಲಿ ಅವರು ಕೂಡ ನೃತ್ಯವನ್ನು ಮಾಡುವಂತಹ ಶಕ್ತಿ ಸಾಮರ್ಥ್ಯವನ್ನು ಭಗವಂತ ಕೊಡಲಿ ಅಂತ ಹೇಳಿ ಶುಭಾಶೀರ್ವಾದವನ್ನು ಮಾಡ್ತಾ ಎಲ್ಲ ಮಕ್ಕಳಿಗೆ ಈಗ ಬೆಳಗಿನ ನಮ್ಮ ಕರೋಕೆ ಕಾರ್ಯಕ್ರಮದಲ್ಲಿ ಬಹಳ ಆಸಕ್ತಿಯಿಂದ ಒಂದಷ್ಟು ಜನ ಗಾಯಕರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಕರೋಕೆ ಗಾಯನ ಕಾರ್ಯಕ್ರಮದಲ್ಲಿ ಗಾಯಕರಾಗಿ ಅವರು ನಮ್ಮೊಂದಿಗೆ ಸಹಕಾರವನ್ನು ನೀಡಿದರು. ಅವರ ಹೆಸರುಗಳನ್ನು ಹೇಳಿ ನಮ್ಮ ಮನ್ವಿತಾ ರಾಜ್ ಅವರು ಅಪರೂಪದ ಒಂದು ಭರವಸೆಯ ನಿರೂಪಕಿ, ಕಿರುತೆರೆಯ ನಟಿ, ಅವರು ಅವರ ಹೆಸರುಗಳನ್ನು ಕಲಿಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮನ್ವಿತಾ ರಾಜ್ ಅವರು ಬೆಳಗ್ಗೆಯಿಂದ ನಮ್ಮ ಲತಾ ಮಂಜುನಾಥ್ ಅವರು ವೇದಿಕೆ ಮೇಲೆ ಬರಬೇಕು. ಪುಟ್ಟಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ಪ್ರೀತಿ, ಪೂರ್ಣಿಮಾ, ನಯನ, ಉಮೇಶ್ ಕೆಆರ್ಪುರಂ, ಅಭಿಲಾಷ್, ಪ್ರಸಾದ್, ಲಕ್ಷ್ಮೀ ಬೀದರ್, ಯತೀಶ್, ಇಂದ್ರಮ್ಮ ಹಾಗೂ ಲತಾ, ಸೆಲ್ವಂ ಸರ್, ಅಡ್ವೊಕೇಟ್ ಪ್ರಸಾದ್ ಸರ್ ಅವರು, ಪೂರ್ಣಿಮಾ ಮೇಡಮ್ ಅವರು, ನಾಗರಾಜ್ ನಾಯಕ್ ಸರ್, ಪ್ರಸಾದ್ ಬನ್ನಿ, ವಿ ಬಾಲಾಜಿ ಸರ್, ಇನ್ಯಾರಾದ್ರೂ ಬಿಟ್ಟಿದ್ರೆ ದಯವಿಟ್ಟು ಬೆಳಗ್ಗೆ ನೀವು ಹಾಡು ಆಡಿದ್ರೆ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ.
ಇವತ್ತು ಯಾರು ಬೇಕಾದ್ರೂ ಕೂಡ ಗಾಯಕರಾಗಬಹುದು ಅಂತ ಒಂದು ಸನ್ನಿವೇಶವನ್ನು ನಮ್ಮ ಮೊಬೈಲ್ ಮತ್ತು ನಮ್ಮ ಕರೋಕೆ ಮ್ಯೂಸಿಕ್ ತಂಡಗಳು ಮಾಡಿದೆ. ಇವತ್ತು ನಾವು ಕೂಡ ಹಾಡಬಹುದು, ಹಾಡುಗಾರರೇ ಆಗಬೇಕು ಅಂತಿಲ್ಲ, ಯಾರು ಬೇಕಾದ್ರೂ ಕೂಡ ಹಾಡುವ ಪ್ರಯತ್ನ ಮಾಡಬಹುದು. ಕಲಿಕೆ ನಿರಂತರವಾಗಿ ಮುಂದುವರಿದಾಗ ಒಳ್ಳೆಯ ಗಾಯಕರು ಕೂಡ ಆಗಬಹುದು. ಅಂತಹ ಸನ್ನಿವೇಶವನ್ನ ಈ ಒಂದು ಕರೋಕೆ ತಂಡದ ಪ್ರತಿಭಾನ್ವಿತ ಉದಯೋನ್ಮುಖ ಗಾಯಕರು ಬೆಳಗಿನಿಂದ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಹೆಸರನ್ನ ನೋಂದಣಿ ಮಾಡಿಕೊಂಡು ತಮ್ಮ ಹಾಡುಗಳನ್ನು, ತಮ್ಮ ನೆಚ್ಚಿನ ಹಾಡುಗಳನ್ನು ಹಾಡಿ ನಮಗೆ ರಂಜಿಸಿದ್ದಾರೆ. ದಯಮಾಡಿ ಅವರುಗಳಿಗೂ ಕೂಡ ಒಂದು ದೊಡ್ಡ ಚಪ್ಪಾಳೆಯ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಒಂದು ದೊಡ್ಡ ಚಪ್ಪಾಳೆ ತರಬೇಕು. ಚಪ್ಪಾಳೆ ತರಬೇಕು ಯಾಕಪ್ಪ ಕಂಜೂಸು. ನಮ್ಮ ಹೃದಯ ತಜ್ಞರು CM ಮಂಜುನಾಥ್ ಅವರು ಮತ್ತು ಹೃದಯ ತಜ್ಞರ ತಂಡ ಒಂದು ಮಾತನ್ನ ಹೇಳಿದೆ. ನಮ್ಮೆಲ್ಲರನ್ನ ಅಗಲಿದಂತಹ ಪುನೀತ್ ರಾಜ್ಕುಮಾರ್ ಅವರಿಗೆ ಹೃದಯ ಸ್ತಂಭನ ಆಯಿತು. ಅಂತಹ ಒಂದು ಮಾರಕ ಕಾಯಿಲೆ ನಮಗೂ ಬರಬಾರದು, ಹೃದಯ ಸ್ತಂಭನ ಆಗಬಾರದು ಅಂದ್ರೆ ನಿರಂತರವಾಗಿ ಮನುಷ್ಯ ಆಕ್ಟಿವ್ ಆಗಿರ್ಬೇಕಂತೆ, ನರನಾಡಿಗಳಲ್ಲಿ ರಕ್ತ ಸಂಚಾರ ನಿರಂತರವಾಗಿ ಚೆನ್ನಾಗಿ ಆಗ್ತಿರ್ಬೇಕಂತೆ. ಹಾಗಾಗಿ ಚಪ್ಪಾಳೆ ತಟ್ಟುವವರಿಂದ ಕಾಯಿಲೆ ಬರಲ್ಲ ಅಂತ ಅವರು ಹೇಳಿದ್ದಾರೆ, ನಾನು ಹೇಳಲ್ಲ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಧನ್ಯವಾದಗಳು. ಈ ಕರೋಕೆ ಗಾಯನ ತಂಡದವರಿಗೆ ಮತ್ತೊಮ್ಮೆ ಅಭಿನಂದನೆಗಳು. ಮುಂಬರುವಂತಹ ದಿನಗಳಲ್ಲಿ ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ತಿಳಿಸ್ತಾ, ಅಭಿನಂದಿಸ್ತಾ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವಿಶೇಷ ಆಹ್ವಾನಿತರಾಗಿ ನಮ್ಮೊಂದಿಗೆ ಸಹಕಾರವನ್ನು ನೀಡಿದಂತಹ ಅರ್ಪಿತಾ ಸೇವಾ ಟ್ರಸ್ಟ್ನ ಮಾನ್ಯ ಅಧ್ಯಕ್ಷರು ಮತ್ತು ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ನಮ್ಮ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಮೊದಲಿಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಮಂಜುನಾಥವರು ಕಲಾವಿದರಂತ ರಚಿಸಲು ಎಲ್ಲರೂ ಸೇರ್ಕೋಬೇಕು ಅವ್ರ ಜೊತೆಗೆ. ನಾನೇ ಈ ಕಡೆ ತೆಗಿತೀನಿ. ಬಹುಶಃ 179 ವಾರ್ಡ್ಗಳಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ. ಕಳೆದ 3-4 ವರ್ಷಗಳಿಂದ ಚುನಾವಣೆ ನಡೆದಿಲ್ಲ, ತಮ್ಮೆಲ್ಲರಿಗೂ ಗೊತ್ತು. ಆದರೂ ಕೂಡ ನಮಗೆ ಅಧಿಕಾರ ಇಲ್ಲ, ನಾವು BJP ಸದಸ್ಯರಲ್ಲ ಅಂತ ಹೇಳಿ ಕೈಕಟ್ಟಿ ಕುಳಿತುಕೊಳ್ಳದೆ ಇವತ್ತಿಗೂ ಕೂಡ ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವರು ಶ್ರೀಯುತ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು. ಮಂಜಣ್ಣನವರು ಡಾಕ್ಟರ್ ಮಂಜುನಾಥ ಫೌಂಡೇಶನ್ನ ಮಾನ್ಯ ಅಧ್ಯಕ್ಷರು. ನಾವು ಯಾವುದೇ ಕಾರ್ಯಕ್ರಮ ಮಾಡ್ತೀವಿ ಅಂತ ಹೊರಟಾಗ ನಮಗೆ ಬೆನ್ನ ತಟ್ಟಿ ಪ್ರೋತ್ಸಾಹವನ್ನು ನೀಡುವಂಥವರು ಡಾಕ್ಟರ್ ಮಂಜಣ್ಣನವರು. ಅವರ ಸಹಕಾರವನ್ನು ಸದಾ ನೆನಪಿಸ್ಕೊಳ್ತಾ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದೊಡ್ಡ ಚಪ್ಪಾಳೆಯ ಮೂಲಕ ಅವರಿಗೂ ಕೂಡ ಧನ್ಯವಾದಗಳು. ಅವರು ಕೂಡ ನಮ್ಮ ಕಲಾವಿದರು. ಸದಾ ಕಲಾವಿದರ ಕಾರ್ಯಕ್ರಮಗಳಿಗೆ ಸ್ಪಂದನೆಯನ್ನು ಮಿಡಿತವನ್ನು ಮಾಡುವಂಥವರು ಪ್ರಕಾಶ್ ಅವರು. ಅವರು ಕೂಡ ನಮ್ಮ ಎಲ್ಲ ಕಲಾವಿದರಿಗೆ ಕೊರೋನಾ
ಚನ್ನಹಳ್ಳಿಯಿಂದ ಬಂದಿದ್ದಾರೆ. ದಯವಿಟ್ಟು ನಾರಾಯಣ ಸ್ವಾಮಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ನವೀನ್ ಕುಮಾರ್ ಗೋಕುಲೆಯವರು ರಂಗಭೂಮಿಯ ಕಲಾವಿದರು. ಇವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕು, ನನ್ನ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಜೂನಿಯರ್ ರಾಜ್ಕುಮಾರ್ ಗೆಳೆಯ ಅಜಿತ್ ಅವರು ಕೂಡ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ದಯಮಾಡಿ ಜೂನಿಯರ್ ವಿಷ್ಣುವರ್ಧನ್ ಆಗಿ ಹಲವಾರು ವೇದಿಕೆಗಳಲ್ಲಿ ನೂರಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂತಹ ಹಿರಿಯ ಕಲಾವಿದರು. ಅವರು ಕೂಡ ನನ್ನ ಪ್ರೀತಿಯ ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಸೂರಿ ಹಿರಾಂಡೆ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಶ್ರೀಯುತ ಸೂರಿ ಹಿರಾಂಡೆ ಅವರು. ಸೂರಿ ಸರ್ ಬನ್ನಿ ಪ್ಲೀಸ್. ಶ್ರೀಯುತ ಸೆಲ್ವಂ ಸರ್ ಜೇನು ಬಳಗದ ಮಾನ್ಯ ಅಧ್ಯಕ್ಷರು, ಸಮಾಜ ಸೇವಕರು ಶ್ರೀಯುತ ಸೆಲ್ವಂ ಅವರು ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮ ನೆನಪಿನ ಕಾಣಿಕೆಯನ್ನು ಗೌರವ ಸಮರ್ಪಣೆಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಸೆಲ್ವಂ ಸರ್.